ಪ್ರಿಯ ವೀಕ್ಷಕರೇ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿನ ಕೂಡ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು ಭಾಳ ವಿಶೇಷವಾದಂಥ ಏನೋ ಸುದ್ದಿ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ನಿಮಗೂ ಅರಿವಿರುತ್ತೆ. ಅಫ್ಕೋರ್ಸ್ ಸಂಜು ವೆಟ್ಸ್ ಗೀತಾ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಬ್ಲಾಕ್ ಪೋಸ್ಟರ್ ಹಿಟ್ ಆದಂಥ ಸಿನಿಮಾ, ಅದರ ಸೀಕ್ವೆಲಿಗೆ ಬರ್ತಾ ಇದೆ ಸಂಜು ವೆಟ್ಸ್ ಗೀತಾ 2. ಅದರಲ್ಲೂ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ನೆಲ ಅಂದರೆ ನಾವು ಗಡಿನಾಡ ಕನ್ನಡಿಗರು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ವಿಚಾರವಾಗಿ ಒಂದು ತುಂಬ ಸೂಕ್ಷ್ಮವಾದ ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಹಾಗೂ ಶ್ರೀನಗರ ಕಿಟ್ಟಿ ಅವರ ಕಾಂಬಿನೇಷನಲ್ಲಿ ಶುರುವಾದಂಥ ಈ ಸಿನಿಮಾ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇವತ್ತಿಂದ ಡಬ್ಬಿಂಗ್ ಕೂಡ ಶುರುವಾಗ್ತಾ ಇದೆ. ಸೊ ಸಿನಿಮಾ ಯಾವ ಹಂತದಲ್ಲಿದೆ, ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ಖುದ್ದು ಡೈರೆಕ್ಟರ್ನ ಕೇಳಿ ತಿಳ್ಕೊಳ್ಳೋಣ. ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಾಗಶೇಖರ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಹಾಯ್ ಡಾರ್ಲಿಂಗ್, ಹೇಗಿದ್ದೀರಾ? ಭಾಳ ಖುಷಿ ಆಯಿತು ನೋಡಿ ಭಾಳ ದಿನಗಳ ನಂತರ. ಹಾಯ್ ಡಾರ್ಲಿಂಗ್, ಹಾಯ್ ಹಾಯ್ ಹಾಯ್. ಮೊದಲಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ತಮಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೆಳೆಯ. ಹಾಗೆ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ನನ್ನ ಯುಗಾದಿ ಹಬ್ಬದ ಶುಭಾಶಯಗಳು. ಸಂಜು ವೆಟ್ಸ್ ಗೀತಾ ಅಂದಿದ ತಕ್ಷಣ ಬಹಳಷ್ಟು ನಿರೀಕ್ಷೆ ಇರುತ್ತೆ. ಯಾಕಂದರೆ ಒಂದು ದೊಡ್ಡ ಹಿಟ್ಟಾಗಿರ್ತಕ್ಕಂಥ ಸಿನಿಮಾದ ಸೀಕ್ವೆಲ್ ಅಂದಾಗ ಸಹಜವಾಗಿಯೇ ನಿರೀಕ್ಷೆ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಆ ನಿರೀಕ್ಷೆಯನ್ನು ಸರಿದೂಗಿಸೋದಕ್ಕೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಯಾವ ಹಂತಕ್ಕೆ ಬಂದಿದೆ ಸಿನಿಮಾ? ಈಗ ಪ್ರತಿ ಸಿನಿಮಾದ ಮೇಲೆ ನಿರೀಕ್ಷೆ ಇರುತ್ತೆ ಅನ್ನೋದು ಸತ್ಯ. ಬಟ್ ಸಂಜು ಮತ್ತು ಗೀತಾ, ಸಂಜು ವೆಟ್ಸ್ ಗೀತಾ ಅನ್ನೋದ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಬಟ್ ನಾವು ನಿರೀಕ್ಷೆಗಳಿಗೆ ಕೆಲಸ ಮಾಡಲ್ಲ, ಕತೆ ಕೆಲಸ ಮಾಡೋದು. ಒಂದು ಕತೆ ಆಯ್ಕೆ ಆದಾಗ ಆ ಕತೆಗೆ ಎಷ್ಟು ನ್ಯಾಯ ಒದಗಿಸ್ಬೋದು, ಅದನ್ನು ಎಷ್ಟು ಸೂಕ್ಷ್ಮವಾಗಿ ಸುಂದರವಾಗಿ ಅದನ್ನು ತೆರೆ ಮೇಲೆ ತರ್ಬೋದು ಅನ್ನೋದನ್ನು ಆಲ್ವೇಸ್ ಯೋಚನೆ ಮಾಡ್ತಿರ್ತೀವಿ. ಸೊ ಹಾಗಾಗಿ ಈ ಸಿನಿಮಾನ ಭಾಳ ಬಿಗ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾನು ನನ್ನ ಕಸಿನ್, ನನ್ನ ಸ್ವಂತ ಬ್ರದರು ಚಲವಾದಿ ಕುಮಾರ್ ಅವರು ನಿರ್ಮಾಪಕರು, ಅವ್ರನ್ನ ಪ್ರಪೋಸ್ ಮಾಡಿದಾಗ ಸೊ ನೋ ಲಿಮಿಟ್ ಫಾರ್ ದಿ ಬಜೆಟ್, ಮೇಕ್ ಇಟ್ ಬ್ಯೂಟಿಫುಲಿ ಅಂತ ಹೇಳಿ ಸೊ ಎಸ್ ಗಿವ್ ಮಿ ಫುಲ್ ಫ್ರೀಡಮ್. ಸೊ ಹಾಗಾಗಿ ಈ ಸಿನಿಮಾ ಒಂದು 55ರಿಂದ 60 ದಿನಗಳ ಕಾಲದ ಚಿತ್ರೀಕರಣ ನಡೆಯುತ್ತೆ. ಈಗಾಗಲೇ 3 ಸ್ಕೆಡ್ಯೂಲ್ನ ಮುಗಿಸಿದ್ದೀವಿ. 1 ಸ್ಕೆಡ್ಯೂಲ್ ಬ್ಯಾಂಗ್ಳೂರು, 1 ಸ್ಕೆಡ್ಯೂಲ್ ಶಿಡ್ಲಘಟ್ಟ ಆ್ಯಂಡ್ 1 ಸ್ಕೆಡ್ಯೂಲ್ ಇನ್ ಸ್ವಿಟ್ಜರ್ಲ್ಯಾಂಡ್. ಅಂದರೆ ಈ ಕತೆ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್ ಟ್ರಾವೆಲ್ ಆಗೋಂಥ ಒಂದು ಕತೆ, ಒಂದು ಬಹಳ ಡಿವೈನ್ ಲವ್ ಸ್ಟೋರಿ. ಸೊ ಯಾವುದೇ ಥರದ ಗರಂ ಮಸಾಲಗಳನ್ನು ಮಿಕ್ಸ್ ಮಾಡಿದೆ, ಒಂದು ಪ್ಯೂರ್ ಒಂದು ಏನಂದು ಹೇಳ್ತೀವಿ, ಒಂದು ದೈವಿಕ ಪ್ರೀತಿ ಅಂತ ಹೇಳ್ತೀವಿ, ಡಿವೈನ್ ಲವ್, ಅದನ್ನು ತೋರಿಸೋವಂಥ ಒಂದು ಪ್ರಯತ್ನ. ನಾನು ಆಲ್ವೇಸ್ ಐ ಮೇಕ್ ಫಿಲ್ಮ್ಸ್ ಫಾರ್ ಫ್ಯಾಮಿಲೀಸ್. ನನಗೆ ಫ್ಯಾಮಿಲಿ ಸಿನಿಮಾ ಮಾಡೋದು ಅಂದರೆ ಇಷ್ಟ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನಗ್ತಾ 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 ಒಂದು ಸಣ್ಣ ತೊಟ್ಟು ಕಣ್ಣಲ್ಲಿ ನೀರು ಹಾಕಿ ಹೋಗುವಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ ಭಾಗ 2. ಸಂಜು ವೆಟ್ಸ್ ಗೀತಾ ಸಿನಿಮಾದ ನಂತರ ಶ್ರೀನಗರ ಕಿಟ್ಟಿ ಅವರು ಬೇರೆ ಸಿನಿಮಾಗಳ ಕಡೆ ವಾಲಿದ್ರು, ಡಿಫ್ರೆಂಟ್ ಜಾನರ್ ಆಫ್ ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿದ್ರು. ಆಫ್ಟರ್ ಲಾಂಗ್ ಟೈಮ್ ಅವ್ರನ್ನ ಮತ್ತೆ ಲವರ್ ಬಾಯ್ ಆಗಿ ಈ ಸಿನಿಮಾ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡಿಸ್ತಾ ಇದ್ದೀರಾ. ಸೊ ಅವರ ಮತ್ತು ರಚಿತಾ ರಾಮ್ ಅವರ ಕೆಮಿಸ್ಟ್ರಿ ಕಾಂಬಿನೇಷನ್ ಹೇಗಿರುತ್ತೆ ಅಂತ? ಅಲ್ಲ, ಭಾಳ ಬ್ಯೂಟಿಫುಲ್ ಬಿಕಾಸ್ ಕಿಟ್ಟಿ ಈಸ್ ಆಲ್ಸೋ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ರಚಿತಾ ಅವರು ಎಸ್ ಅಫ್ಕೋರ್ಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಆ್ಯಕ್ಟ್ರೆಸ್. ಸೊ ಅವರಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಜೊತೆಗೆ ಆ ಪಾತ್ರಗಳ ಪೋಷಣೆಯೇ ಇಲ್ಲಿ ಒಂದು ಅಟ್ರಾಕ್ಷನ್, ಒಂದು ವಿಶೇಷವಾದ ಒಂದು ತುಂಬ ಬ್ಯೂಟಿಫುಲ್ ಆದ ಒಂದು ಫೀಲ್ ತರುವಂಥ ಒಂದು ಪಾತ್ರಗಳು. ಸೊ ಹಾಗಾಗಿ ಇವ್ರ ಜೊತೆಗೆ ಸಂಪತ್ತು, ನಮ್ಮ ತಮಿಳು ತೆಲುಗು ಕನ್ನಡದವರೇ ಆದ ಸಂಪತ್ತು ಅವರು, ರಂಗಾಯಣ ರಘು ಅವರು, ಸಾಧು ಕೋಕಿಲ ಅವರು, ತಬಲಾ ನಾಣಿ ಅವರು, ಹಾಗೆ ಒಂದು ಸ್ಪೆಷಲ್ ರೋಲಲ್ಲಿ ಚೇತನ್ ಚಂದ್ರ, ಸ್ಪೆಷಲ್ ರೋಲಲ್ಲಿ ರಾಗಿಣಿ. ಸೊ ಸಾಕಷ್ಟು ದೊಡ್ಡ ತಾರಾ ಬಳಗ. ಜೊತೆಗೆ ವಿ ಶ್ರೀಧರ್ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ವೇನ್ ಸೋನು ನಿಗಮ್ ಅಂತ ದೊಡ್ಡ ಗಾಯಕರು ಒಂದು ಸಿನಿಮಾದ ಹಾಡನ್ನು, ಇಟ್ ವಾಸ್ ಸೂಪರ್ಬ್. ಡೆಫಿನೆಟ್ಲಿ ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಿಸ್ಲೇಬೇಕು, ಅದಕ್ಕೆ ಆಮೇಲೆ ಬರ್ತೀನಿ. ಅದಕ್ಕೂ ಮೊದಲು ಶಿಡ್ಲಘಟ್ಟ ಅಂದಿದ್ದಕ್ಕೆ ನನಗೆ ತುಂಬ ಹತ್ತಿರದ ಒಂದು ಇದು, ಭೌಗೋಳಿಕವಾಗಿ ನಾನು ಚಿಕ್ಕಬಳ್ಳಾಪುರ ಮೂಲದವನಾಗಿರೋದ್ರಿಂದ. ಸೊ ಶಿಡ್ಲಘಟ್ಟ ರೇಷ್ಮೆ ನಾಡು ಅಂತಕ್ಕಂಥ ನಮಗೆಲ್ಲರಿಗೂ ಗೊತ್ತು. ಆದರೆ ಈಗ ನಾವು ರೇಷ್ಮೆ ನಾಡು ಅಂತಂದರೆ ಸಾಮಾನ್ಯವಾಗಿ ರೇಷ್ಮೆ ರಾಮನಗರನ ನಾವು ರೇಷ್ಮೆ ನಾಡು ಅಂತ ಬಿಂಬಿಸ್ಬಿಟ್ಟಿದ್ದೀವಿ. ಆದರೆ ಅಸಲಿ ಹೆಚ್ಚಿನ ರೇಷ್ಮೆ ಬೆಳೆಯತಕ್ಕಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಅದರಲ್ಲೂ ಶಿಡ್ಲಘಟ್ಟದಲ್ಲಿ. ಅಲ್ಲಿ ಬಹುದೊಡ್ಡ ರೇಷ್ಮೆ ಗೂಡಿನ ಮಾರುಕಟ್ಟೆ ಕೂಡ ಇದೆ. ಅಲ್ಲಿ ನೀವು ಹೇಳ್ದಂಗೆ ಚಾಕಿ ಸೆಂಟರ್ಗಳಿಂದ ಹಿಡಿದು ಮತ್ತೆ ಅದನ್ನು ಮೊಟ್ಟೆ ಹಾಕಿಸಿ ಅದನ್ನು ಹುಳುವಾಗಿ ಮಾಡಿ ಮತ್ತೆ ಅದನ್ನು ಗೂಡು ಮಾಡಿ ಅದರಿಂದ ಮತ್ತೆ ನೂಲು ತೆಗೆದು, ಆದರೆ ನೂಲನ್ನು ಸ್ಯಾರಿ ಹಾಕ್ಸುವಂಥ ಪ್ರಾಸೆಸ್ ಅಲ್ಲಿ ನಡೀತಾ ಇಲ್ಲ. ಅದಕ್ಕೆ ನೀವು ಹೇಳ್ದಂಗೆ ಬೇರೆ ಕಡೆ ಮುದ್ರೆ ಹಾಕ್ತಾರೆ, ಕಾಂಚೀಪುರಂ ಸ್ಯಾರೀಸು ಅದು ಇದು ಅಂತಕ್ಕಂಥದ್ದು. ಸೊ ಅದು ಆಗ್ತಾ ಇಲ್ಲ. ಈ ಥರದ ಒಂದು ಸೂಕ್ಷ್ಮವಾದ ಎಳೆನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಇದು ಒಂದು ಕ್ರಾಂತಿಕಾರಿಯೂ ಹೌದು, ಒಂದು ಪ್ರೇಮ ಕಥೆಯೂ ಹೌದು. ಪ್ರೇಮ ಕಥೆಯಲ್ಲಿ ಒಂದು ಕ್ರಾಂತಿಯನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ ಸಂಜು ವೆಟ್ಸ್ ಗೀತಾ ಭಾಗ 2. ಅಂದರೆ ನೀವು ಹೇಳಿದ್ದು ಸತ್ಯ. ಒಂದು ಸಂಪೂರ್ಣ ಸೈಕಲ್ಲು ಶಿಡ್ಲಘಟ್ಟದಲ್ಲಿ ನಡೆಯುತ್ತೆ. ಶಿಡ್ಲಘಟ್ಟ ಈಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್.
ಇನ್ ದ ವರ್ಲ್ಡ್. ಸೊ ಅಂಥ ಒಂದು ಶಿಡ್ಲಘಟ್ಟದ ಮಾರ್ಕೆಟ್, ಗೂಡನ ಮಾರ್ಕೆಟ್ಗೆ ನೀವು ಹೋಗಿ ಸುಮ್ಮನೆ ಒಂದು ಮೈಕ್ ಇಡಿರಿ, ನಿಮ್ಮ ಸಮಸ್ಯೆ ಏನು ಅಂತ 1100 ಸಮಸ್ಯೆ ಹೇಳ್ತಾರೆ. ಅಲ್ಲಿ ರೇಷ್ಮೆ ನೂಲನ್ನು ತೆಗೆಯೋ ಜನದ ಕಷ್ಟಗಳನ್ನು ಕೇಳಿಬಿಟ್ರೆ ನೀವು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀರಿ. ಅದೆಷ್ಟೋ ಜನಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ಸು, ಆಸ್ತಮಾ, ಸಿಲಿಕೋಸಿಸ್ ಲಂಗ್ ಅನ್ನೋ ಥರದ್ದು ಕ್ಯಾನ್ಸರ್ಸು ಆ ಸಿಲ್ಕ್ ಡಸ್ಟಿಂದ ಬರೋಂಥದ್ದು. ಸೊ ಈ ಥರದ್ದು ಸುಮಾರು ಜನ ಸಾಯ್ತಾ ಇದ್ದಾರೆ, ಸುಮಾರು ಜನ ನೋವಲ್ಲಿದ್ದಾರೆ. ಸೊ ಆದರೂ ರೇಷ್ಮೆಯನ್ನು ತೆಗೆಯೋದನ್ನು ಅವ್ರು ನಿಲ್ಲಿಸಿಲ್ಲ. ಅಲ್ಲಿ ರೇಷ್ಮೆ ನೂಲಾಗುತ್ತೆ, ರೇಷ್ಮೆ ಸೀರೆ ಆಗುತ್ತೆ. ಆ ರೇಷ್ಮೆ ಸೀರೆಗಳು ಶಿಡ್ಲಘಟ್ಟದ ಸ್ಯಾರೀಸ್ ಅಂತ ಎಲ್ಲೂ ನಮ್ಮ ಮಾರ್ಕೆಟಿಗೆ ಬಂದಿಲ್ಲ, ಇವತ್ತವರೆಗೂ ಬಂದಿಲ್ಲ. ಸೊ ಈ ಸೀರೆಗಳನ್ನು ತಮ್ಮ ಜೀವನೋಪಾಯಕ್ಕೋಸ್ಕರ ತಗೊಂಡೋಗಿ ಕಾಂಚೀಪುರಂ ಸ್ಯಾರೀಸ್, ಧರ್ಮಾವರಂ ಸಿಲ್ಕ್ಸ್, ಬನಾರಸ್ ಸಿಲ್ಕ್ಸ್ ಅವ್ರಿಗೆ ಮಾರ್ತಾರೆ. ಅಲ್ಲಿ ಅವರು ಅವರ ಹೆಸರನ್ನು ನಮ್ಮ ಸೀರೆ ಮೇಲೆ ಗುದ್ದುತ್ತಾರೆ. ಇದು ಕಂಚಿ ಸಿಲ್ಕ್ಸ್, ಕಾಂಚೀಪುರಂ ಸಿಲ್ಕ್ಸ್, ಇದು ಧರ್ಮಾವರಂ ಸಿಲ್ಕ್ಸ್, ಇದು ಬನಾರಸ್ ಸಿಲ್ಕ್ಸ್ ಅಂತ. ಸೊ ನಮಗೆ ಸಿಗೋ ಬೆಲೆ ₹1 ಆದರೆ ಅವ್ರಿಗೂ ಮಾರೋರ ಬೆಲೆ ಮಟ್ಟ ಬೇರೆ, ಭಾಳ ಅಧಿಕವಾದದ್ದು. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ನಾವು ಕಣ್ಣಾರೆ ನೋಡಿದ್ದೀವಿ. ಅಲ್ಲಿ ಸುಸಜ್ಜಿತವಾದಂಥ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳು ಇಲ್ಲವೇ ಇಲ್ಲ. 10x10 ಸಣ್ಣ ಮನೆಯಲ್ಲಿ ನೂಲು ತೆಗೆಯುವಂಥ ಒಂದು ಮಷಿನ್ ಇಟ್ಕೊಂಡಿರ್ತಾರೆ, ಅಲ್ಲೇ ಮಲಗ್ತಾರೆ, ಅಲ್ಲೇ ಎದ್ದೇಳ್ತಾರೆ, ಮಕ್ಕಳು ಕೂಡ ಅಲ್ಲೇ ಇರ್ತಾರೆ. ಸೊ ಅದರಿಂದ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ತುಂಬ ಆಗ್ತಾ ಇದೆ. ನೀವು ಹೇಳ್ದಂಗೆ ಅವ್ರಿಗೆ ಬೇಸಿಕ್ಸೇ ಇಲ್ಲ ಅಂತಕ್ಕಂಥದ್ದು ಅದೊಂದು ಕಡೆ. ಮತ್ತೊಂದು ಕಡೆ ಅಲ್ಲಿ ಸುಸಜ್ಜಿತವಾದಂಥ ಒಂದು ಆರೋಗ್ಯ ಕೇಂದ್ರಗಳು ಕೂಡ ಇಲ್ಲ ಶಿಡ್ಲಘಟ್ಟದಲ್ಲಿ. ಅದರ ಬಗ್ಗೆ ಗುಡಿ ಕೈಗಾರಿಕೆಗಳ ಸಚಿವರು ಗಮನ ಹರಿಸ್ತಾ ಇಲ್ಲ. ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅಲ್ಲಿನ ಲೋಕಲ್ MLAಗಳಿರ್ಬೋದು, ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಬಹುಶಃ ಈ ಸಿನಿಮಾ ರಿಲೀಸ್ ಆದ ಬಳಿಕ ಸರ್ಕಾರ ಎಲ್ಲೋ ಒಂದು ಕಡೆ ಕಣ್ತೆರೆದು ಅಂಥವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುತ್ತೆ ಅನ್ನೋ ಆಶ್ವಾಸನೆ, ಭರವಸೆ ನಿಮಗಿದೆಯಾ? ಖಂಡಿತವಾಗಿ ನಮ್ಮ ರೇಷ್ಮೆಗೆ ಬೆಲೆ ಬರಬೇಕು. ನಮ್ಮ ಊರು, ನಮ್ಮ ನೆಲ ಶಿಡ್ಲಘಟ್ಟ. ಸೊ ನಾನು ಹುಟ್ಟಿದ ಮಂಡ್ಯ ಆಗಿರ್ಬೋದು, ಬಟ್ ನನ್ನ ಜನ ಕರ್ನಾಟಕ ಜನ. ಸೊ ನಮಗೆಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹುಡ್ಕೊಂಡು ಹೋದಾಗ ಈ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದ್ರ ಮೇಲೆ ಒಂದು ಪ್ರೇಮ ಕಥೆಯನ್ನು ಕಟ್ಟಿದ್ದೀವಿ. ಸೊ ಡೆಫಿನೆಟ್ಲಿ ಒಳ್ಳೆ ಪಾಲಿಸೀಸು, ಒಳ್ಳೆ ಹಾಸ್ಪಿಟಲ್ಸು, ಒಳ್ಳೆ ಸಪೋರ್ಟ್ ಸರ್ಕಾರದಿಂದ ಬರುತ್ತೆ. ಈ ನಮ್ಮ ಜನಕ್ಕೆ, ಶಿಡ್ಲಘಟ್ಟ ಜನಕ್ಕೆ ಆ ನೂಲಿಗೆ ಒಂದು ವ್ಯಾಲ್ಯೂ ಬರುತ್ತೆ, ಆ ರೇಷ್ಮೆಗೆ ಒಂದು ವ್ಯಾಲ್ಯೂ ಬರುತ್ತೆ, ಆ ಸೀರೆಗೆ ಒಂದು ವ್ಯಾಲ್ಯೂ ಬರುತ್ತೆ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಯಾಕೆ ನೀವು ಈ ಲೈನ್ನ ಲಿಂಕ್ ಮಾಡಿದ್ರಿ ಅಂತ ನನಗನ್ನಿಸ್ತಿದೆ ಅಂತಂದರೆ, ಬಹುಶಃ ಶ್ರೀನಗರ್ ಕಿಟ್ಟಿ ಅವರು ಅದರಲ್ಲಿ ಸೀರೆ ಮಾರೋರ ಒಂದು ರೋಲ್ ಇದೆ ಅನಿಸುತ್ತೆ. ಅದು ಲಿಂಕ್ ಕೊಡೋದಕ್ಕೆ ಇದು ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು? ಲಿಂಕ್ ಇಲ್ಲ. ಕಥೆಯನ್ನು ಚಿತ್ರಕಥೆ ಮಾಡೋದು ಯಾವತ್ತು ಮೊದಲು ನಾವು ಕತೆ ಆಯ್ಕೆ ಮಾಡ್ತೀವಿ, ಯಾವ ಕತೆ ಮಾಡಬೇಕು ಅಂತ. ಅದಕ್ಕೆ ಚಿತ್ರಕಥೆ ಮಾಡ್ತೀವಿ, ಅದಕ್ಕೆ ಸಂಭಾಷಣೆ ಮಾಡ್ತೀವಿ, ಅದಕ್ಕೆ ಸಂಗೀತ ಮಾಡ್ತೀವಿ, ಅದನ್ನು ನಿರ್ದೇಶನ ಮಾಡ್ತೀವಿ, ಅದನ್ನು ನಿರ್ಮಾಣ ಮಾಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ ಅ ಬೇಸ್ ಪ್ಲಾಟ್. ಓಕೆ, ಆ ಬೇಸ್ ಪ್ಲಾಟ್ ಮೇಲೆ ಹುಟ್ಟಿದ್ದು ಈ ಪ್ರೇಮಕಥೆ. ಸೂಪರ್. ಇನ್ನು ಸಂಜು ವೆಡ್ಸ್ ಗೀತಾ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ, ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕಲ್ಲಿ ಬಹುದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಒಂದು ಆಲ್ಬಮ್ಮು, ಅದರ ಸೀಕ್ವೆಲ್ ಅಂದಾಗ ನಿರೀಕ್ಷೆ ಕೂಡ ಅಷ್ಟೇ ಇರುತ್ತೆ. ಬಟ್ ಈ ಬಾರಿ ಜೆಸ್ಸಿ ಗಿಫ್ಟ್ ಮ್ಯೂಸಿಕ್ ಕಂಪೋಸ್ ಮಾಡ್ತಿಲ್ಲ, ಶ್ರೀಧರ್ ವಿ ಸಂಭ್ರಮ್ ಅವರು. ಆಲ್ಬಮಲ್ಲಿ ಎಷ್ಟು ಸಾಂಗ್ಸ್ ಇರುತ್ತೆ, ಎಷ್ಟು ವೆರೈಟಿ ಜಾನರ್ಸ್ ಇರುತ್ತೆ. ಸೋನು ನಿಗಮ್ ಅವರೇ 3 ಆಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೋನು ನಿಗಮ್ ಅವರು ಅಂದಿದ ತಕ್ಷಣ ಅದು ಮೆಲೋಡಿ ಅಫ್ಕೋರ್ಸ್ ಜಾನರ್ ಇದ್ದೇ ಇರುತ್ತೆ. ಹಾಡುಗಳು ಅಂತ ಬಂದಾಗ ಈ ಸಂಜು ವೆಡ್ಸ್ ಗೀತಾ ಭಾಗ 2 ಸಿನಿಮಾನ ಮಾಡಬೇಕು ಅಂತ ನಾನು ಸಾಕಷ್ಟು ಸರಿ ಕೈ ಹಾಕಿದ್ದು ಹೌದು, ಕೈ ಮತ್ತೆ ವಾಪಸ್ ತೆಗೆದಿದ್ದು ಹೌದು. ಬಿಕಾಸ್ ನಾನು ಯಾವುದೇ ಸಿನಿಮಾ ಮಾಡಬೇಕು ಅಂತಂದಾಗ ಮೊದಲು ಸಾಂಗ್ ಕಂಪೋಸಿಂಗ್ ಕೂತ್ಕೋತೀನಿ. ನನಗೆ ಸಾಂಗ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಆ ಸಿನಿಮಾನ ನಾನು ಫಾರ್ವರ್ಡ್ ಮಾಡೋದು, ಇಲ್ಲಾಂದರೆ ಐ ಲೀವ್ ಇಟ್ ದೇರ್ ಓನ್ಲಿ. ಆ ಥರ ಸಾಕಷ್ಟು ಸಿನಿಮಾಗಳು ಅಲ್ಲಲ್ಲೇ ಬಿಟ್ಟಿದ್ದೀನಿ. ಸೊ ಈ ಥರದ ಒಂದು ಸಿಚುವೇಷನಲ್ಲಿ ಈಗ ಮಾಡಬೇಕು ಅಂದಾಗ ಬಹಳ ಅದ್ಭುತವಾದ ಟ್ಯೂನ್ಗಳು ಬಂತು. ಸೊ ಟ್ಯೂನ್ ಕಂಪೋಸಿಷನಲ್ಲೇ ತುಂಬ ಎನರ್ಜಿ ಬಂತು. ಜೊತೆಗೆ ಸೋನು ನಿಗಮ್ ಅಂತ ದೊಡ್ಡ ಗಾಯಕ ಆಡಿದಾಗ, ಅದನ್ನು ಹಾಡಿ ನಿಜವಾಗ್ಲೂ ಆಲ್ಬಮ್ ಅದ್ಭುತವಾಗಿದೆ ಅಂತ ಹೇಳಿದಾಗ, ಎಷ್ಟು ಸಾಂಗ್ ಆಡಿದ್ದಾರೆ. ಹೂ ಇಸ್ ಸೋನು ನಿಗಮ್, ಹೂ ಇಸ್ ನಾಗಶೇಖರ್, ಹೂ ಇಸ್ ವಿ ಶ್ರೀಧರ್. ನಮಗೂ ಸೋನು ನಿಗಮ್ಗೂ ಎಲ್ಲೂ ಅಜಗಜ ಅಂತಾರ. ಸೊ ಅಂತಹ ವ್ಯಕ್ತಿ ಶ್ರೀಧರ್ ಅವ್ರಿಗೆ ಹೇಳಿದ ಮಾತು ಇವತ್ತು ನನ್ನ ಕಿವಿಲಿ ಗುಯಿ ಅಂತ ಇದೆ. ಅವರೇನೋ ಸಾಂಗ್ ಆಡಿದ ಮೇಲೆ ಹೇಳಿದ್ರಂತೆ, ನಾನು ತುಂಬ ಇಷ್ಟಪಟ್ಟು ಬರಬೇಕು ಅಂದ್ಕೊತಾ ಇದ್ದೀನಿ, ಈ ಸಿನಿಮಾದ ಆಡಿಯೋ ಲಾಂಚ್ಗೆ ನಾನು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಹೌದು, ಏನು ಹೇಳಿದ್ರು, ವಿ ಶ್ರೀಧರ್ ಅವ್ರಿಗೆ ನಿಜವಾಗ್ಲೂ ಒಬ್ಬ ಜೆನೈನ್, ಅಥೆಂಟಿಕ್, ಒಬ್ಬ ಎಜುಕೇಟೆಡ್ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕನ್ನು ಕಲ್ತಿರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ದಂಗಿದೆ ಇದು ಸಂಗೀತ. ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿದೆ. ನಾನೇ ಈ ಸಿನಿಮಾದ ಹಾಡುಗಳು ಬಿಡುಗಡೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟಾಗಿ ಬರ್ತಾರೆ. ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಭಾಳ ದೊಡ್ಡ ಒಂದು ಸೋನು ನಿಗಮ್ ನೈಟ್ ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ. ವೆರಿ ಶಾರ್ಟ್ಲಿ ಇಟ್ ಹ್ಯಾಪನ್. ಸೂಪರ್. ಮತ್ತೊಂದು ಒಂದು ದೃಶ್ಯ ತುಣುಕನ್ನು ನೋಡಿದೆ ನಾನು. ಅದು ಜಿ ಕೆ ವೆಂಕಟೇಶ್ ಅವರ ಒಂದು ಕಂಪೋಸ್ ಮಾಡಿರ್ತಕ್ಕಂಥ ಒಂದು ಹಳೆಯ ಭಾವಗೀತೆ. ಐ ಥಿಂಕ್ ಒಂದು 25-30 ವರ್ಷ ಆಗಿದೆ ಅನಿಸುತ್ತೆ ಅದು ಬಂದು.
ನಂಗೆ ತಿಳಿದಂಗೆ ಅದು ಲಹರಿ ಆಡಿಯೋದಲ್ಲಿದೆ ಅನಿಸುತ್ತೆ. ನಿಮ್ಮದು ಆಡಿಯೋ ರೈಟ್ಸು ಲಹರಿದ ಅಥವಾ ಬೇರೆ ಸಂಸ್ಥೆದ ಹೇಗೆ? ಆನಂದ್ ಆಡಿಯೋಗೆ ನಾವು ಆಡಿಯೋ ರೈಟ್ಸ್ನ ಮಾರಿದ್ದೀವಿ, ಬಟ್ ಲಹರಿ ಅವ್ರ ಹತ್ರ ನಾನು ಪ್ರಪೋಸ್ ಮಾಡಿ ಆ ಹಾಡನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಪ್ರಪೋಸ್ ಮಾಡ್ತೀನಿ. ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಲಹರಿ ಅವರು ನನ್ನ ಆತ್ಮೀಯ ಸ್ನೇಹಿತರು, ನಾನು ಕೊಡ್ತಾರೆ. ನಮ್ಮ ಒಪ್ಪಿ ಸರ್ ಇದ್ದಾರೆ, ಅವ್ರಿಗೂ ಆತ್ಮೀಯ ಸ್ನೇಹಿತರು. ನಮ್ಮ KP ಶ್ರೀಕಾಂತ್ ಇದ್ದಾರೆ, ನನ್ನ ಆತ್ಮೀಯ ಗೆಳೆಯ. ಸೊ ಎಲ್ಲ ಒಂದು ಟೀಮು. ಸೊ ಕೊಡ್ತಾರೆ. ಆಮೇಲೆ ನಾನು ಯೂಸ್ ಮಾಡ್ತಿರೋದು ಕನ್ನಡ ಸಿನಿಮಾಗೇ. ಆಮೇಲೆ ಒಂದು ಭಾವಗೀತೆಯನ್ನು ಚಿತ್ರ ಮಾಧ್ಯಮಕ್ಕೆ ತರಬೇಕು ಅಂದಾಗ ಅದರದ್ದೇ ಒಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಹೌದು, ಮೈನಾದು ಸಿಗಾಬಿಡೋ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಸೊ ಕೊನೆಗೆ ಸಿನಿಮಾಗೆ ನೀಡಿದ್ದರಿಂದ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರಿ ನೀವು. ಸೊ ಸಿನಿಮಾಗೆ ಏನು ಬೇಕು ಆ ಪ್ರಯತ್ನನ ನಿಜವಾಗ್ಲೂ ನಾವು ಮಾಡ್ತೀವಿ. ನಮಗೆ ಸಿನಿಮಾನೇ ದೇವರು. ಸಿನಿಮಾಗೋಸ್ಕರ ವಿ ಫೈಟ್ ಫಾರ್ ಅವರ್ ಬೆಸ್ಟ್. ಸೊ ಸಿನಿಮಾ ಈಸ್ ಆರ್ ಲವ್. ಸೊ ಹಾಗಾಗಿ ಅಷ್ಟೇ ಪ್ರೀತಿ ಲಹರಿ ಸರ್ಗೂ ಇದೆ ಸಿನಿಮಾ ಮೇಲೆ. ಸೊ ಒಂದು ಒಳ್ಳೆ ಕನ್ನಡ ಸಿನಿಮಾದಲ್ಲಿ ಆ ಹಾಡು ಸದ್ಬಳಕೆ ಆದರೆ ಅದಕ್ಕೆ ಇನ್ನಷ್ಟು ಜನಪ್ರಿಯತೆ ಬರುತ್ತೆ. ಅದು ಹಾಡಿದವ್ರಿಗೆ, ಅದನ್ನು ಮಾಡಿದವ್ರಿಗೆ ಇನ್ನಷ್ಟು ಕ್ರೆಡಿಟ್ಸ್ ಹೋಗುತ್ತೆ. ಅದನ್ನು ಬಳಸಿದ ನಮಗೂ ಒಂದು ಪುಣ್ಯ ಸಿಗುತ್ತೆ ಅಂತ ನಾನು. ಪರ್ಟಿಕ್ಯುಲರ್ ಆಗಿ ಆ ಹಾಡಿನ ಬಗ್ಗೆ ಹೇಳೋದಾದರೆ, ರಚಿತಾರಾಮ್ ಅವರು ಸ್ಯಾಡ್ ವರ್ಷನಲ್ಲಿ ಇರ್ತಕ್ಕಂಥ ಆ ಸಾಂಗ್ನ ನಾನು ಒಂದಷ್ಟು ಸ್ಯಾಂಪಲ್ಸ್ನ ನೋಡಿದೆ. ಒಂದು ಕಡೆ ಸೋರಿಕೆ ಆಗಿದೆ. ಸೊ ಆ ಹಾಡು ಸನ್ನಿವೇಶದ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದರೆ? ಈಗ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೊದಲು ಪರ್ಮಿಷನ್ ತೊಗೊಳ್ಳೋಣ. ಪರ್ಮಿಷನ್ ತೊಗೊಂಡ್ಮೇಲೆ ಈ ಹಾಡಿನ ಬಗ್ಗೆ ಜಾಸ್ತಿ ಮಾತಾಡೋಣ. ಆ ಸಿಚುವೇಶನ್ ಕೂಡ ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಶೋ ಇವೆ. ಬಹುಶಃ ಏನು ಕಿರಿಕ್ ಪಾರ್ಟಿ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ಲಹರಿ ವೇಲು ಅವ್ರ ಮಧ್ಯೆ ಆದಂತಹ ಒಂದು ಫೈಟು, ಆ ಥರದ ಒಂದು ಫೈಟು ಈ ಸಾಂಗಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ದೇವರಣೆಗೂ ಆಗಲ್ಲ. ಯಾಕೆಂತಂದರೆ ನಾವೆಲ್ಲ ತುಂಬ ಪ್ರೀತಿ ಮಾಡೋ ಸ್ನೇಹಿತರು. ಲಹರಿ ಸರಿ, ವೇಲು ಸರ್ ಇಸ್ ವೆರಿ ಬೆಸ್ಟ್ ಫ್ರೆಂಡ್ ಆಫ್ ಮೈನ್. ಸೊ ನಾವಿಬ್ಬರು ಎಲ್ಲನೂ ಶೇರ್ ಮಾಡ್ತೀವಿ. ಜೊತೆಗೆ ನನಗೆ ತುಂಬ ಸಪೋರ್ಟ್ ಮಾಡೋದು ಯಾವಾಗಲೂ KP ಶ್ರೀಕಾಂತ್. ಸಂಜು ಮತ್ತು ಗೀತಾ ನಿಂತೋಗಿದ್ದಾಗ ಸಪೋರ್ಟ್ ಮಾಡಿದ್ದು ಅವರೇ. ಸೊ ಈಗಲೂ ನನ್ನ ಜೊತೆಗಿದ್ದಾರೆ. ಸೊ ಅವ್ರ ಮಧ್ಯೆ ನಿಂತು ಅದನ್ನು ಬಗೆಹರಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಕೊನೆಯದಾಗ ಒಂದು ಪ್ರಶ್ನೆ ಕೇಳಬೇಕು. ರಿಲೀಸ್ ಯಾವಾಗ ಅನ್ನೋದಕ್ಕಿಂತ ಕೇಳ್ತೀನಿ. ಅದಕ್ಕೂ ಬಿಫೋರ್ ಒಂದು ಕ್ವಶನ್ ಕೇಳೋದಾದರೆ, ಈಗ ರಮ್ಯಾ ಮೇಡಮ್ ಅವರು ನಾನು ಕಮ್ಬ್ಯಾಕ್ ಮಾಡಬೇಕು ಅಂತ ಶುರು ಮಾಡಿದ್ರು. ರಾಜಕೀಯದಿಂದ ಒಂದು ಸಣ್ಣ ಬ್ರೇಕ್ ತಗೊಂಡ್ರು. ಮತ್ತು ಆ್ಯಪಲ್ ಬಾಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಶುರು ಮಾಡಿದ್ರು. ಅದರಲ್ಲಿ ಒಂದು ಸಿನಿಮಾ ಕೂಡ ಮಾಡಿ ರಿಲೀಸ್ ಮಾಡಿದ್ರು. ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಒಂದಷ್ಟು ಕಸರತ್ತು ಮಾಡ್ತಿದ್ದಾರೆ ಕೂಡ ಗೊತ್ತು. ಆದರೆ ಎಲ್ಲ ಒಂದು ಕಡೆ ನಾಗಶೇಖರ್ ಅವರೇ ನನ್ನೇ ಅಪ್ರೋಚ್ ಮಾಡ್ಬೋದಿತ್ತಲ್ಲ, ನಾನೇ ಮಾಡ್ತಿದ್ದೆ ಅಂತೆಲ್ಲಾದರೂ ಹೇಳಿದ್ದುಂಟಾ ಅಥವಾ ನೀವು ಅಪ್ರೋಚ್ ಮಾಡಿದ್ದುಂಟಾ? ಅಲ್ಲ, ನಾನು ಅಪ್ರೋಚ್ ಮಾಡಿದ್ದಂತೂ ಹೌದು. ಬಟ್ ಅವರು ಯಾವತ್ತೂ ಆ ಪರಿಸ್ಥಿತಿಗೆ ಬರಲ್ಲ. ಯಾಕೆಂದರೆ ರಮ್ಯಾ ಇಸ್ ಆಲ್ವೇಸ್ ಅ ಕ್ವೀನ್, ಸ್ಯಾಂಡಲ್ವುಡ್ ಕ್ವೀನ್. ಸೊ ನನಗೆ ಸಿನಿಮಾ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಅವ್ರಿಗೆ ಬರೋದು ಇಲ್ಲ, ಬರೋದು ಬೇಡ. ಸೊ ಹಾಗಾಗಿ ಅವರೇನು ನನ್ನನ್ನು ಕೇಳಿಲ್ಲ. ನಾನು ಕೇಳಿದ್ದಂತೂ ಹೌದು. ನಾನು ಅಪ್ರೋಚ್ ಮಾಡಿದೆ, ಬಟ್ ನನಗೆ ಅವಾಗ ಕಾಂಟ್ಯಾಕ್ಟೇ ಮಾಡೋಕ್ಕಾಗಲಿಲ್ಲ ಅವ್ರನ್ನ. ಸೊ ಸಾಕಷ್ಟು ಸ್ನೇಹಿತರಿಂದ, ಅವ್ರ ಮ್ಯಾನೇಜರ್ಸ್ ಕಡೆಯಿಂದ ಎಲ್ಲ ಪ್ರಪೋಸ್ ಮಾಡಿದೆ, ಬಟ್ ಐ ಕುಡ್ ನಾಟ್ ಗೆಟ್ ಇನ್ ಟಚ್. ಸೊ ಆಮೇಲೆ ನಾನು ಸಿನಿಮಾ ಮಾಡೋ ಪರಿಸ್ಥಿತಿ ತುಂಬ ಹತ್ತಿರಕ್ಕೆ ಬಂತು. ಆಮೇಲೆ ಅವರು ರಾಜಕೀಯವಾಗಿ ಬ್ಯುಸಿ ಇರೋದ್ರಿಂದ, ಸೊ ಈ ಮತ್ತೆ ಎಲೆಕ್ಷನ್ಸ್ ಬರೋದ್ರಿಂದ, ಸೊ ನಮಗೇನೋ ಹೋದ್ರು ಅವರ ಅವೈಲಬಿಲಿಟಿ ಕಡಿಮೆ ಆಗ್ಬೋದು ಅಂತೇಳಿ ಐ ವೆಂಟ್ ಫಾರ್ ರಚಿತಾ. ಅಲ್ಲ ಸರ್, ರಾಜಕೀಯವಾಗಿ ಎಲ್ಲಿ ಬ್ಯುಸಿ ಇದ್ದಾರೆ ಅವರು? ರಾಜಕೀಯದಲ್ಲೂ ಸಕ್ರಿಯರಾಗಿಲ್ಲ, ಸಿನಿಮಾದಲ್ಲೂ ಸಕ್ರಿಯರಾಗಿಲ್ಲ. ಸೊ ಹಂಗಾಗಿ ಬ್ಯುಸಿ ಅಂತೇನೋ ಮೊನ್ನೆ ಹಾಕ್ಕೊಂಡಿದ್ರು ಸ್ಟೇಟಸಲ್ಲಿ. ಬಹುಶಃ ಅವ್ರು ಮಾಡಿದಿದ್ರೆ, ಈಗಲೇ ಮಾಡ್ಕೊಂಡಿದ್ದಿದ್ರೆ ಇನ್ನೊಂದು ಅವರ ಕರಿಯರ್ಗೆ ಒಂದು ಬೆಸ್ಟ್ ಸಿನಿಮಾ ಆಗ್ತಿತ್ತಲ್ವಾ ಅಂತಕ್ಕಂಥದ್ದು. ಅಲ್ಲ, ಡೆಫಿನೆಟ್ಲಿ ಈ ಸಿನಿಮಾ ಯಾರು ಮಾಡಿದ್ರು ಅವ್ರ ಕೆರಿಯರ್ಗೆ ಒಂದು ಬೆಸ್ಟ್ ಸಿನಿಮಾ. ಬಿಕಾಸ್ ನನ್ನ ಸಿನಿಮಾದಲ್ಲಿ ಏನಾಗುತ್ತೆ, ಹೀರೋಯಿನ್ನು ಬಂದು ಸುಮ್ಮನೆ ಡ್ಯಾನ್ಸ್ ಮಾಡಿ ಒಂದಷ್ಟು ಡೈಲಾಗ್ ಹೇಳಿ ಹೋಗಲ್ಲ. ಸೊ ಇಟ್ ಇಸ್ ಮೇಜರ್ ಓರಿಯೆಂಟೆಡ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಆಗಿರುತ್ತೆ. ಕಥೆನೇ ಸಂಜು ಮತ್ತು ಗೀತಾ ಅವರಿಬ್ಬರ ಮೇಲೆ ನಡೆಯುವಂಥದ್ದು. ಸೊ ಹಾಗಾಗಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಫಿಲ್ಮ್ ಯಾರೇ ಮಾಡಿದ್ರು. ಸೊ ಹಾಗಾಗಿ ಅವರು ಪಾಪ ಇನ್ನೊಂದು ಸಿನಿಮಾ ಮಾಡ್ತೀನಿ. ರಮ್ಯಾ ಅವರು ಎಸ್ ಅಂತಂದರೆ ಐ ಆಮ್ ಆಲ್ವೇಸ್ ರೆಡಿ. ಇನ್ನೊಂದು ಒಳ್ಳೆ ಕತೆ ಮಾಡೋಣ, ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋಣ. ಸೊ ಐ ಹ್ಯಾವ್ ಲಾಟ್ ಆಫ್ ರಿಗಾರ್ಡ್ಸ್ ಫಾರ್ ಅವರ್. ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೂಪರ್. ಯಾವಾಗ ಸಿನಿಮಾ ರಿಲೀಸ್ ಅಂತ ಪ್ಲಾನ್ ಮಾಡ್ಕೊತಿದ್ದೀರಾ? ಸಿನಿಮಾ ರಿಲೀಸ್ May 30th ಕಾಪಿ ಬಂದುಬಿಡುತ್ತೆ. ಸೊ ಆಮೇಲೆ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಈಗ ಗೋಕುಲ್ ರಾಜ್ ಅವರಿಂದ ಒಂದು ಒಳ್ಳೆ ಆಫರ್ ಬಂದಿದೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಿ ಮೀಟಿಂಗ್ ಆ್ಯಂಡ್ ಫೈನಲೈಸೇಷನ್ಸ್. ಅದೆಲ್ಲ ಆದಮೇಲೆ ಅವ್ರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಮೈ ಪಾರ್ಟ್ ಆಫ್ ದಿ ಜಾಬ್ ಇಸ್ ಜಸ್ಟ್ ಟು ಪ್ರಮೋಟ್ ದ ಫಿಲ್ಮ್, ಮೇಕ್ ದ ಫಿಲ್ಮ್ ಬ್ಯೂಟಿಫುಲ್. ಗೋಕುಲ್ ರಾಜ್ ಅಂದರೆ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ, ಗೋಕುಲ್ ಫಿಲ್ಮ್ಸ್ ಅವರೇನಾ? ಗೋಕುಲ್ ಫಿಲ್ಮ್ಸ್ ಜೊತೆ ಮಾತುಕತೆ ನಡೀತಾ ಇದೆ. ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಬಂದಿದ್ದಾರೆ. ಸೊ ಮಾತುಕತೆ ಇನ್ನೊಂದು ವಾರದಲ್ಲಿ ಫೈನಲ್ ಆಗುತ್ತೆ. ಓಕೆ. ನಿಮ್ಮ ಈ ಒಂದು ಗೆಟಪ್ ರವಿಚಂದ್ರನ್ ಅವರ ಇನ್ಸ್ಪಿರೇಷನು ಈ ಥರದೊಂದು ಇದಕ್ಕೆ ಅಂತ? ಕಾಲದಿಂದನೂ ಇಲ್ಲೊಂದು ದೊಡ್ಡ ಚೈನ್ ಆಗ್ತಿದೆ. ರವಿ ಸರ್ ನನಗೆ ತುಂಬ ಇನ್ಸ್ಪಿರೇಷನ್. ನಾನು ಗುಂಡಿ ಹಾಕಿದವನೇ ಅಲ್ಲ. ಸೊ ಯಾರು ಕೇಳಿದ್ರು ಯಶ್ ವಿ ಆರ್ ರವೀಶ್ ಫ್ಯಾನ್ಸ್ ಅಂತಿದ್ವಿ. ಸೊ ಇದು ಅವ್ರ ಥರನೇ ದೊಡ್ಡ ಚೈನು, ದೊಡ್ಡ ಲಾಕೆಟ್ ಹಾಕೋತಾ ಇದ್ದೆ. ಸೊ ತೆಲುಗು ಸಿನಿಮಾ ಆದಮೇಲೆ ಎಲ್ಲ ಲಾಕೆಟ್ಗಳು, ಪಾಕೆಟ್ಗಳು ಎಲ್ಲ ಲಾಕ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಸಂಜು ವೆಡ್ಸ್ ಗೀತಾ 2 ಆದಮೇಲೆ ಮತ್ತೆ ಲೆಟ್ ಮಿ ಕಮ್ ಬ್ಯಾಕ್ ಟು ದಿ ಲಾಕೆಟ್ ಸ್ಟೈಲ್ ವಿತ್ ಅ ರಾಕೆಟ್ ಸ್ಪೀಡ್. ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ಶುರು ಮಾಡಿದ್ದೀರಾ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಸಂಜು ವೆಡ್ಸ್ ಗೀತಾ ರೀತಿ ಅದರ ಸೀಕ್ವೆಲ್ ಕೂಡ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಲಿ.
ಇದಾಗಿತ್ತು ಸಂಜು ವರ್ಡ್ಸ್ ಗೀತಾ 2 ಚಿತ್ರದ ನಿರ್ದೇಶಕರಾದಂತಹ ನಾಗಶೇಖರ್ ಅವರ ಮಂದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.